ನನ್ನ ಹೆಸರು ರಾಮಮೂರ್ತಿ ಅಂತ ಹೇಳ್ಬಿಟ್ಟು ಯಲಹಂಕ ಗ್ರಾಮಾಂತರ ಮಂಡಲದ ಅಧ್ಯಕ್ಷ. ಮೊದಲು ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಎಲ್ಲ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ಈಗ ಕಳೆದ 2-3 ದಿನಗಳಿಂದ ನಮ್ಮ ಪಕ್ಷದ ಮುಖಂಡರೊಬ್ಬರು ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ರು, ಸರ್ಕಾರಿ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿದ್ರು. ಅದಕ್ಕೆ ಪಕ್ಷಕ್ಕೂ ಯಾವ ರೀತಿಯಾದಂಥ ಸಂಬಂಧ ಇದೆ ಅಂತ ಸ್ಪಷ್ಟೀಕರಣ ಕೊಡ್ಲಿಕ್ಕೋಸ್ಕರ ನಿಮ್ಮನ್ನೆಲ್ಲ ನಾವು ಕರೆದಿದ್ದೀವಿ. ಸತೀಶ್ ಕಡ್ತನ್ಮಲೆ ಅಂತ ಹೇಳಿ ನಮ್ಮ ಮುಖಂಡರು, ಅವರು 2025 ಮೇನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಹಾಲು ಒಕ್ಕೂಟದಕ್ಕೆ ನಿರ್ದೇಶಕ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತ್ಕೊಂಡಿರ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು, ಮುಖಂಡರು ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ರವರ ಆದಿಯಾಗಿ ಅವರ ಗೆಲುವಿಗೆ ಸಾಕಷ್ಟು ಶ್ರಮವನ್ನು ನಾವು ಹಾಕಿದ್ದೀವಿ. ಕಾರಣ, ಒಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತ್ಕೊಂಡಾಗ ಆತನ ಗೆಲ್ಲಿಸ್ಕೊಳ್ಳೋದು ಪಕ್ಷದ ಕರ್ತವ್ಯ. ಆ ನಂತರದ ದಿನಗಳ ಬೆಳವಣಿಗೆಯಲ್ಲಿ ಅವರು ಯಾವ್ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟೀಕರಣವನ್ನು ಕೇಳಿದ್ದೀವಿ. ಮತ್ತೆ ಆ ಸಮಯದಲ್ಲಿ ಇನ್ನೂ ಎಲೆಕ್ಷನ್ ನಡೆಯುತ್ತಿದ್ದಂಥ ಸಮಯದಲ್ಲೇ ಕಡತನಮನೆಯಲ್ಲಿ ಅವರ ಊರಿನಲ್ಲೇ ಒಬ್ರು ರಾಜಣ್ಣ ಅಂತ ಒಬ್ರು ಇರ್ತಾರೆ. ಅವರು ಒಂದು ಮೊಕದ್ದಮೆಯನ್ನು ARCS ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಮಲ್ಲೇಶ್ವರಂ ಕಚೇರಿನಲ್ಲಿ ಮಾಡಿದ್ದಾರೆ. ಆಗ ನಮ್ಮ ಮುಖಂಡರು, ನಮ್ಮ ಶಾಸಕರು ಎಲ್ಲರೂ ಬಹಳ ಎಫರ್ಟ್ ಹಾಕಿ ಅವ್ರನ್ನ ಕರೆದು ಬೇಡ ಅಂತ ಹೇಳಿ ಆ ಕೇಸನ್ನು ವಾಪಸ್ ತೆಗೆಸ್ಕೊಳ್ತಾರೆ. ತೆಗೆಸ್ಕೊಂಡ್ಮೇಲೆ ಸರ್ವಾನುಮತದಿಂದ ಎಲ್ಲರೂ ಹೋರಾಟ ಮಾಡಿ ಸತೀಶ್ ಕಡತನಮಲೆ ಅವರನ್ನು ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆ ಮಾಡಿಕೊಂಡು ಬರ್ತೀವಿ. ನಂತರ ದಿನಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಪಕ್ಷಕ್ಕೆ ಮಾಹಿತಿ ಇಲ್ಲ. ಯಾಕೆಂದ್ರೆ ನಾನು ಬಹಳಷ್ಟು ಸಾರಿ ಸ್ಪಷ್ಟೀಕರಣವನ್ನು ಕೇಳಿದ್ದೀನಿ ಅವ್ರಿಗೆ. ನಿಮ್ಮ ಕಾರ್ಯಕ್ರಮಗಳೇನು ಅಂತ ಹೇಳಿ ಕೂಡ ನಮ್ಗೆ ಹೇಳಿಲ್ಲ. ಮತ್ತೆ ಅವರು ಕನಕೋತ್ಸವದಲ್ಲಿ ಭಾಗವಹಿಸಿದ್ರು. ತಪ್ಪೆಲ್ಲ ತಾವೇ ಮಾಧ್ಯಮದವರು ಪ್ರಸಾರ ಮಾಡಿದ್ರಿ. ಕನಕಪುರದಲ್ಲಿ ನಡೆದಂಥ ಕನಕೋತ್ಸವ ನಮ್ಮ ಯಲಹಂಕ ಭಾಗಕ್ಕೂ ಅಥವಾ ಕನಕಪುರಕ್ಕೂ ಏನು ಸಂಬಂಧವಿಲ್ಲದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವಾಗಲೂ ಸಹ ನಾವು ಅವರನ್ನು ಕರೆದು ಮಾತಾಡ್ಸೋವಂಥ ಕೆಲಸ ಮಾಡ್ತೀವಿ.